ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ನೆನ್ನೆ ಭಾನುವಾರ ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಮನೆಯವರು ಕೂಡ ಮನೇಲೇ ಇದ್ದರು. ಇವತ್ತು ಬಂದು ಸೋಮವಾರ. ಸೊ ಬೆಳಗ್ಗೆನೇ ಎದ್ದು ನಮ್ಮ ಮನೆಯವರು ಮತ್ತೆ ಚಿತ್ರಾನ್ನನೇ ಬೇಕು ಅಂದರು. ಟೊಮೆಟೊ ಚಿತ್ರಾನ್ನ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಅದನ್ನೇ ಮಾಡಿದೆ ನಾಷ್ಟಕ್ಕೆ. ಬಾಕ್ಸಿಗೆ ಬಂದು ಸೊಪ್ಪು ಸಾರು ಮತ್ತು ರೈಸ್ ಮಾಡಿದ್ದೀನಿ. ಗೊತ್ತಿಲ್ಲ ಇನ್ನೂ ಕೆಲ್ಸಕ್ಕೆ ಹೋಗ್ತಾರಾ ಇಲ್ವಾ ಅಂತ. ಈಗ ಅವ್ರು ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಸೊ ಇಷ್ಟೊತ್ತಿಗೆ ನಂದು ಪೂಜೆ ಕೂಡ ಆಯಿತು, ಬೆಳಗ್ಗೆ ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಈಗ ಚಿತ್ರಾನ್ನ ಆಗಿದೆ. ಸೊ ಬನ್ನಿ ಈಗ ನೋಡೋಣ, ಅವ್ರು ಬಂದಮೇಲೆ ನಾಷ್ಟ ಹಾಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರಾ ಇಲ್ವಾ. ಸೊ ಫ್ರೆಂಡ್ಸ್, ಇಲ್ಲಿ ಟೊಮೆಟೊ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದ್ರ ಜೊತೆ ಸೊಪ್ಪು ಸಾರು ಕೂಡ ಮಾಡ್ಕೊಂಡಿದ್ದೆ. ಸೊ ನಾಷ್ಟ ಮಾಡಿದ್ದೆ ಫ್ರೆಂಡ್ಸ್. ಆಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು, ಹೋಗಿ ಮಲ್ಕೊಂಬಿಟ್ಟೆ. ಆಮೇಲೆ ಎದ್ದಿದ್ದೆ 4 ಗಂಟೆ ಆಗಿತ್ತು. ಸೊ ಆಮೇಲೆ ಎದ್ದು ಹಣ್ಣು ತರಿಸಿದ್ರು ನಮ್ಮ ಮನೆಯವರು. ಸೊ ಆ್ಯಪಲೆಲ್ಲ ಏನೇನು ಖಾಲಿ ಆಗ್ತಾಯಿದೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಆರೆಂಜ್ ತರಿಸಿದ್ದಾರೆ, ನೋಡಿ ಎಷ್ಟು ದಪ್ಪ ಇದೆ. ಸೊ ಆರೆಂಜು ತಿನ್ನೋಣ ಅಂತ ಹೋದೆ, ಬಟ್ ಒಂದು ತಿನ್ನೋಷ್ಟರಲ್ಲಿ ಯಾಕೋ ಒಂಥರ ಹೊಟ್ಟೆ ಉರಿ ಆಗೋಯ್ತು. ಸೊ ಅದು ಸಿಟ್ರಿಕ್ ಆ್ಯಸಿಡ್ ಇರುತ್ತಲ್ಲ, ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ನಮ್ಮ ಮನೆಯವರು ಎಳ್ನೀರು ತರಿಸಿದ್ರು. ಸೊ ಎಳ್ನೀರು ಕೂಡ ಕುಡ್ಕೊಂಡು ಒಂದು ಸ್ವಲ್ಪ ಹಿಂಗೆ ರೆಸ್ಟ್ ಮಾಡಿ, ಸೊ ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ, ಸಂಜೆ ಏನು ಮಾಡ್ಕೊಂಡಿಲ್ಲ. ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹಾಗಲಕಾಯಿ ಇತ್ತು. ಸೊ ಹಾಗಲಕಾಯಿ ಎಲ್ಲ ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಹಾಗಲಕಾಯಿನ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಆದರೆ ಆವಾಗ ಕಹಿ ಎಲ್ಲ ಹೋಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಾಗಲಕಾಯಿ ಗೊಜ್ಜು ಅಂದರೆ. ಸೊ ನನಗೆ ಚಪಾತಿ ಜೊತೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮನೆಯವ್ರಿಗೆ ಬಿಸಿ ಅನ್ನ ಜೊತೆ ತಿಂತಾರೆ ಅವರು, ಚೆನ್ನಾಗಿರುತ್ತೆ ಅಂದ್ಕೊಂಡು. ಸೊ ಈಗೆಲ್ಲ ಲೈಟಾಗಿ ಫ್ರೈ ಆಗಿದೆ ನೋಡಿ, ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ಹಾಗೆ ಟೊಮೆಟೊ ಹಾಕ್ಕೊಳ್ಬೇಕು. ಸೊ ಟೊಮೆಟೊ ನೀವು ಬೇಕಾದ್ರೆ ಕಡಿಮೆನೂ ಹಾಕ್ಕೊಳ್ಬೋದು, ಜಾಸ್ತಿನೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೊಮೆಟೊ ಹಾಕ್ಕೊಂಡ್ರೆ. ಸೊ ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದಂಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಫೈನಲ್ ಟಚ್ ಆಗಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತಾಯಿದ್ದೀನಿ ಇವಾಗ. ಸೊ ಉಪ್ಪು ಮತ್ತು ಅರಿಶಿನ ಹಾಕಿ 1 ನಿಮಿಷಕ್ಕೆಲ್ಲ ಬೆಲ್ಲ ಹಾಕಿ ಅದು 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ಆಮೇಲೆ ಆಫ್ ಮಾಡಿಬಿಟ್ರೆ ಹಾಗಲಕಾಯಿ ಗೊಜ್ಜು ರೆಡಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಹೀಟ್ ಅಂತೆ ಬಾಡಿಗೆ, ಸೊ ಅದಕ್ಕೆ ನಾನು ತಿಂದಿಲ್ಲ, ಸ್ವಲ್ಪನೇ ಮಾಡಿಕೊಂಡೆ. ಸೊ ನಮ್ಮ ಮನೆಯವ್ರಿಗೆ ಮಾತ್ರ ಅಂದ್ಕೊಂಡು, ನನಗೆ ಸೊಪ್ಪು ಸಾರಿತ್ತು ಬೆಳಗ್ಗೆ ಮಾಡಿದ್ದು. ಸೊ ಆಮೇಲೆ ಅದ್ರ ಜೊತೆಗೆ ಬಜ್ಜಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಜ್ಜಿಗೆಲ್ಲ ಕಲಸಿದ್ದೆ. ಸೊ ಈ ಸತಿ ನಮ್ಮ ಮನೆಯವ್ರು ಚಿಲ್ಲಿ ಪೌಡ್ರ್ ಹಾಕೋದು ಬೇಡ ಅಂದರು, ಅದಕ್ಕೆ ಬೇರೆ ಹೀರೆಕಾಯಿ ಮತ್ತು ಇದು ಮಾಡ್ಕೊಳ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಬಜ್ಜಿ ಅಂತೂ. ಸೊ ಲಾಸ್ಟ್ ಟೈಮ್ ಮಾಡಿದ್ದು ನಮ್ಮ ಮನೆಯವ್ರಿಗೆ ಇಷ್ಟ ಹೋಯಿತು, ಅದಕ್ಕೆ ಮತ್ತೆ ಅವರೇ ಮಾಡು ಅಂದರು. ಆಮೇಲೆ ನನಗೆ ಕಬಾಬ್ ತಿನ್ಬೇಕು ಅನಿಸ್ತಿದೆ ಫ್ರೆಂಡ್ಸ್, ಅದಕ್ಕೆ ಕಬಾಬ್ ಪೌಡ್ರ್ ಇತ್ತು ಅಂದ್ಬಿಟ್ಟು 1-2 ಆ ಥರನೂ ಹಾಕ್ಕೊಂಡೆ. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ಮಂಗಳವಾರದ್ದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಬೇಳೆ ಸಾರು ಅನ್ನ ಮಾಡಿದೆ. ಸೊ ನಾನು ಅಡುಗೆ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ಈಗ ತಾನೇ ಎದ್ದು ಅವರು ಸ್ನಾನಕ್ಕೆ ಹೋದರು. ಸೊ ಕೆಲ್ಸಕ್ಕೆ ಹೋಗ್ತಾರೆ ಅನಿಸುತ್ತೆ ಇವತ್ತು. ಮೇ ಬಿ 4-5 ದಿನ ಆಗಿತ್ತು ಅವರು ಕೂಡ ಕೆಲ್ಸಕ್ಕೆ ಹೋಗಿ. ಸೊ ಸ್ನಾನಕ್ಕೆ ಹೋಗ್ತಿದ್ದಾರೆ, ಮೇ ಬಿ ಹೋಗ್ತಾರೇನೋ ಗೊತ್ತಿಲ್ಲ. ಬಾಕ್ಸ್ ಮಾತ್ರ ಬೇಡ ಅಂತಂದಿದ್ರು. ಸೊ ಅವರು ಸ್ನಾನ ಮುಗಿಸ್ಕೊಂಬರೋಷ್ಟರಲ್ಲಿ ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಬೆಡ್ಶೀಟು ಇದು ಒಗೆಗೆ ಹಾಕಬೇಕು ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಸೊ ಹಾಗೆ ಕಸ ಗುಡಿಸ್ಕೊಂಡು ಹಾಗೆ ಮನೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಅವ್ರು ಬಂದರೆ ಪೂಜೆ ಮಾಡ್ತಾರೇನೋ ನೋಡೋಣ ಅಂತ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಸಂಜೆ ಹೊತ್ತು ಮಾಡ್ಕೊಳ್ತೀನಿ. ಮಂಗಳವಾರ ಬುಧವಾರ ನಾನು ಸಂಜೆ ಹೊತ್ತೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಮಿಕ್ಕಿ ಟೈಮೆಲ್ಲ ಬೆಳಗ್ಗೆ ಹೊತ್ತೆ ಮಾಡ್ಕೊಳ್ತೀನಿ. ಸೊ ಹುಷಾರಿಲ್ಲ ಅಂದರೆ ಮಾತ್ರ ನಾನು ಸಂಜೆ ಹೊತ್ತು ಮಾಡ್ಕೊಳ್ಳೋದು. ಸೊ ಈಗ ನಾಷ್ಟಕ್ಕೆ ಬಂದುಬಿಟ್ಟು ಬೇಳೆ ಸಾರು ಅನ್ನ ಸಖತ್ತಾಗಿತ್ತು ಫ್ರೆಂಡ್ಸ್ ಇವತ್ತು. ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದಿದ್ದರು ಮನೆ ಹತ್ರ. ಸೊ ಸ್ವಲ್ಪ ಕಸ ಎಲ್ಲ ಜಾಸ್ತಿ ಇದೆ, ಅಂದರೆ ಮರಗಳದ್ದು ಎಲ್ಲ ಒಣಗಿಸಿದ್ವಿ ಫ್ರೆಂಡ್ಸ್, ಈ ಕಡೆ ಎಲ್ಲ ಕಟ್ ಮಾಡಿ. ಸೊ ಅದು ಜಾಸ್ತಿ ಇದೆ, ಅದು ಬೆಂಕಿ ಹಾಕಬೇಕಿತ್ತು. ಸೊ ಅದೆಲ್ಲ ಏನೋ ಮಾತಾಡಿಕೊಂಡು ಅವರು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ರು. ಅವರು ಹೊರಗಡೆ ಹೋಗೋಷ್ಟರಲ್ಲಿ ಟೈಮ್ ಬಂದು ಆಲ್ರೆಡಿ 11 ಗಂಟೆ ಆಗೋಗಿತ್ತು. ಆಮೇಲೆ ನಾನು ಕೂಡ ಒಂದು ಮೂವಿ ಎಲ್ಲ ನೋಡಿಕೊಂಡೆ, ಟೈಮ್ ಬಂದು 1 ಗಂಟೆ ಆಯಿತು. ಆಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಎಳ್ನೀರು ಇನ್ನೊಂದಿತ್ತು ಫ್ರೆಂಡ್ಸ್. ಸೊ ಕುಡಿಯೋಣ ಅಂತ ಎಳ್ನೀರು ಕುಡಿತಾ ಇದ್ದೀನಿ. ಸೊ ಅಡುಗೆ ಏನು ಮಾಡ್ಕೊಳ್ಳೋದು ಗೊತ್ತಾಗ್ತಾಯಿಲ್ಲ. ಸೊ ಬೇಳೆ ಸಾರು ಬೆಳಗ್ಗೆ ಖಾಲಿ ಆಯಿತು. ಸೊ ರೈಸ್ ಇದೆ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಎಗ್ ರೈಸ್ ಏನಾದರೂ ಮಾಡ್ಕೊಳ್ಳೋಣ, ಒಬ್ಳಿಗೆ ಏನು ಸಾಂಬಾರು ಮಾಡಿಕೊಡೋದು ಅಂದ್ಕೊಂಡು ಒಂದು ಮೊಟ್ಟೆ ಹಾಕಿ
ಎಗ್ ರೈಸ್ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿತ್ತು. ಸಿಂಪಲಾಗಿದೆ ಫ್ರೆಂಡ್ಸ್. ರೈಸ್ ಇದ್ದರೆ ಎಷ್ಟೊಂದು ಒಂದು 5 ನಿಮಿಷದ ಕೆಲಸ ಇದ್ರೆ ಎಗ್ ರೈಸ್ ಮಾಡ್ಕೊಳ್ಳೋದು. ಆದರೆ ನನಗಂತೂ ಎಗ್ ರೈಸ್ ಅಂದರೆ ತುಂಬ ಇಷ್ಟ. ಪೆಪ್ಪರ್ ಹಾಕಿಲ್ಲ ಫ್ರೆಂಡ್ಸ್ ಇವತ್ತು. ಸೊ ಪೆಪ್ಪರ್ ಹೀಟ್ ಅಂದ್ಬಿಟ್ಟು. ಸೊ ಬನ್ನಿ ಎಗ್ ರೈಸ್ ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಎಗ್ ರೈಸ್ ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಪಾತ್ರೆಗಳು ಬೆಳಗ್ಗೆಯಿಂದ ತೊಳೆದಿರಲಿಲ್ಲ. ಸೊ ಹಾಗೆ ಇತ್ತಲ್ವ, ಸೊ ಅದಕ್ಕೆ ಪಾತ್ರೆ ತೊಳ್ಕೊಂಬೇಡ ಅಂತ ಪಾತ್ರೆಗಳು ತೊಳ್ಕೊಳ್ತಾ ಇದ್ದೀನಿ. ಸೊ ಟೈಮ್ ಬಂದು ಈಗ 5:45 ಆಗಿದೆ. ಸೊ ಸಂಜೆ ಆಗಿಬಿಟ್ರೆ ಕತ್ಲಾಗ್ಬಿಟ್ರೆ ಚಳಿ ಫ್ರೆಂಡ್ಸ್, ಸಿಕ್ಕಾಬಿಟ್ಟೆ ಚಳಿ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಒಂದು 10:30ಇಂದ ಬಿಸಿಲು ಸ್ಟಾರ್ಟ್ ಆಗುತ್ತೆ. 4:15 5 ಗಂಟೆ ಅಷ್ಟೇ ಬಿಸಿಲು. ಟೈಮ್ ಬಂದು 5:30 ನೋಡಿ. ಅಲ್ಲಿ ಕಿಟಕಿಯಲ್ಲಿ ಕತ್ಲಾಗೋಗಿದೆ ಆಲ್ರೆಡಿ. ಸೊ ಬೆಡ್ಶೀಟ್ ಬೇರೆ ಒಗ್ದಾಕಿದ್ದೆ, ಎತ್ಕೊಬರ್ಬೇಕು. ಸೊ ಫೈನಲಿ ಪಾತ್ರೆಗಳು ತೊಳೆದ್ಬಿಟ್ರೆ ಆಮೇಲೆ ದೊಡ್ಡ ಕೆಲಸ ಮುಗ್ದೋಗುತ್ತೆ ಅಂತ ಫಸ್ಟ್ ಪಾತ್ರೆಗಳೆಲ್ಲ ತೊಳ್ಕೊಂಡೆ. ನನಗೆ ಪಾತ್ರೆ ತೊಳಿಬೇಕಾದ್ರೆ ಮ್ಯೂಸಿಕ್ಸ್ ಇರಬೇಕು ಫ್ರೆಂಡ್ಸ್. ಸಾಂಗ್ಸ್ ಹಾಕ್ಬಿಟ್ಟು ಜಾಸ್ತಿ ಸೌಂಡ್ ಕೊಟ್ಬಿಟ್ಟು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಸೊ ಆಮೇಲೆ ಪಾತ್ರೆಗಳೆಲ್ಲ ತೊಳೆದಿದ್ದಾದ್ಮೇಲೆ ಸಿಂಕ್ ತೊಳೆದಿಲ್ಲ, ಒಟ್ಟಿಗೆ ರಾತ್ರಿಗೆ ತೊಳ್ಕೊಳ್ಳೋಣ ಅಂದ್ಕೊಂಡು. ಆಮೇಲೆ ಆ್ಯಪಲ್ ಇತ್ತಲ್ವ, ಆ್ಯಪಲ್ ಕೂಡ ತಿಂದ್ಕೊಂಡೆ. ಆಮೇಲೆ ಸಂಜೆ ಆಯಿತು, ಬೇಗನೆ ಅಡುಗೆ ಮಾಡಬೇಡ ಅಂತ 6:30ಗೆಲ್ಲ ತೊಗರಿಬೇಳೆನ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಸಾಫ್ಟಾಗೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಹುಣ್ಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಇದಕ್ಕೆ ಟೊಮೆಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತೀನಲ್ಲ, ಅದ್ರಲ್ಲಿ ಖಾರ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇಲ್ಲ. ಸೊ ಇದಿಷ್ಟು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಇದು ಒಂದು 2 ವಿಸಿಲ್ ಕೂಗಿದ್ದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಬೇಕು. ಇದಕ್ಕೆ ಸ್ಮೆಲ್ಲಂತೂ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸಾಸಿವೆ ಹಾಕ್ಕೊಳ್ಬೇಕು. ಯಾವುದೇ ಅಡುಗೆಲಾದರೆ ಸಾಸಿವೆ ಹಾಕ್ಕೊಂಡ್ರೆ ಸಾಸಿವೆ ಸಿಡಿದ್ರೇ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ಕರಿಬೇವು ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕಾದ್ರೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ನಾನು ಬರೀ ಕರಿಬೇವು ಮಾತ್ರ ಹಾಕ್ಕೊಂಡೆ. ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರನ್ನ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಅಂತೂ ಸಖತ್ತಾಗಿದೆ. ಸೊ ಆಮೇಲೆ ಇದನ್ನು ಕುದಿಸ್ಕೊಳ್ಬೇಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಸ್ಮೆಲ್ ಬರುತ್ತೆ. ಸೊ ಸಾಂಬಾರು ರೆಡಿಯಾಗಿರುತ್ತೆ. ಉಪ್ಪು ನೋಡ್ಕೊಳ್ಳಿ. ಸೊ ಆಮೇಲೆ ನಿಮಗೆ ತೆಳ್ಳಗೆ ಬೇಕಾದ್ರೂ ರಸಮ್ ಥರ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತೀನಿ. ನಮ್ಮ ಮನೆಯವ್ರು ಬಂದರು. ಟೈಮ್ ಬಂದು 9:15 ಆಗಿದೆ. ಸೊ ಈಗ ಬಂದು ನೀರು ಕ್ಯಾನ್ ಹೊರಗಡೆ ಇಟ್ಟಿದ್ದೆ ನಾನು, ನೀರು ಇರಲಿಲ್ಲ ಬೆಳಗ್ಗೆಗೆ ಅಂತ ಅಂದ್ಕೊಂಡು. ಸೊ ಈಗ ತರಕ್ಕೆ ಹೋಗಿದ್ದಾರೆ, ಇಲ್ಲೇ ಮನೆ ಹತ್ರನೇ ಇರೋದು. ಹೊರಗಡೆನೇ ಇರು, ಬರ್ತೀನಿ ಅಂತ ಹೇಳೋಗಿದ್ದಾರೆ. ಸೊ ಬನ್ನಿ ಅವ್ರು ಬರೋರು ಇರೋಣ. ಮೋಟ್ರ್ ಹಾಕೋಣ ಅಂದರೆ ನೆನ್ನೆನೇ ಹಾಕಿದೆ ಫ್ರೆಂಡ್ಸ್, ಫುಲ್ ಆಗಿದೆ. ಸೊ ಅದಕ್ಕೋಸ್ಕರ ಆಗ್ತಾಯಿಲ್ಲ. ಸೊ ನೋಡೋಣ, ಅವ್ರು ಬಂದಮೇಲೆ ಹೋಗಬೇಕು. 9:15ಗೆ ಎಷ್ಟು ಚಳಿ ಇದೆ ಗೊತ್ತಾ ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಚಳಿ, ಇರೋಕ್ಕಾಗ್ತಾಯಿಲ್ಲ ಈಚೆ. ಸೊ ಒಳಗಡೆ ಹೋಗಿ ರಸಮ್ ಅಂತೂ ಸೂಪರಾಗಿದೆ. ಸೊ ಅದಕ್ಕೆ ಬಿಸಿ ಅನ್ನ ಬಿಸಿಯಾಗಿದ್ದಾಗೆ ತಿನ್ನಬೇಕು. ಸೊ ಸಾಂಬಾರು ಮಾಡಿಟ್ಟು, ರೈಸ್ ಮಾಡಿಟ್ಟು, ಮೊಟ್ಟೆ ಕೂಡ ಬೇಯಿಸಿಟ್ಟಿದ್ದೆ. ಇವ್ರು 8:15ಗೆ ಬರ್ತಾರೆ ಅಂತ. ಮಧ್ಯಾಹ್ನ ಊಟ ತಿಂದಿಲ್ಲ ಅಂದರು. ಈಗ ನೋಡಿದ್ರೆ 9:15ಗೆ ಬಂದಿದ್ದಾರೆ. ಈಗ ಇನ್ನೊಂದು ಸತಿ ಬಿಸಿ ಮಾಡಬೇಕು. ಬಿಸಿ ಮಾಡಿ ತಿನ್ನೋದೆ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಕೂಡ ನೀರು ಹಿಡ್ಕೊಂಡು ಬಂದರು. ಸೊ ಅನ್ನ ಬೇಳೆ ಸಾರು ಮಾಡಿದ್ನಲ್ಲ, ಸೊ ಪಲ್ಯ ಏನು ಮಾಡಿರಲಿಲ್ಲ. ಅದ್ರ ಜೊತೆ ಮೊಟ್ಟೆ ಬೇಯಿಸಿದ್ದೆ. ಸೊ ಮೊಟ್ಟೆನೂ ಸಾಂಬಾರು ಕೊಟ್ಟೆ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಈ ವ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್, ಯಾರ್ಯಾರು ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.